ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ಯಾಂಕ್ ಜಾಬ್ಸ್ ನೋಟಿಫಿಕೇಷನ್ ಒಂದಿಗೆ ಬಂದಿದ್ದೇವೆ. ನೀವು ವಿಡಿಯೋ ನೋಡುವಾಗ ವಿಡಿಯೋ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ವಿಡಿಯೋ ಕ್ವಾಲಿಟಿನ ಹೈಯರ್ ಪಿಕ್ಚರ್ ಕ್ವಾಲಿಟಿಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ PDF ಆಗಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಜಾಬ್ ಬಂದುಬಿಟ್ಟು ಪ್ರೊಬೇಷನರಿ ಆಫೀಸರ್ ಅಂತ ಹೇಳ್ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಟ್ ಆದವರು ಎಲ್ಲರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಹೂ ಕ್ಯಾನ್ ಅಪ್ಲೈ ಅಂತಿದೆ ನೋಡಿ, ಅದರಲ್ಲೆಲ್ಲ ಡೀಟೇಲ್ಸ್ ಇದೆ. ಮತ್ತು ಫೀಸ್ ಬಂದುಬಿಟ್ಟು ನಾರ್ಮಲ್ಗೆ ಜನರಲ್ಗೆ 800 ಮತ್ತು SC/ST ಆದವ್ರಿಗೆ 700 ರೂಪೀಸ್ ಇದೆ. ಮತ್ತು ಪೇ ಸ್ಕೇಲ್ ಎಲ್ಲ ಇದೆ. ಮತ್ತು ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಬೆಂಗಳೂರು, ಚೆನ್ನೈ, ಮುಂಬೈ, ನ್ಯೂ ಡೆಲ್ಲಿ, ಪುಣೆ, ಕೋಲ್ಕತ್ತಾ, ಹೈದರಾಬಾದ್, ಧಾರವಾಡ, ಹುಬ್ಳಿ, ಮೈಸೂರು, ಶಿವಮೊಗ್ಗ, ಕಲಬುರಗಿ, ಮಂಗಳೂರು ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಏಜ್ ಬಂದುಬಿಟ್ಟು 28 ಇಯರ್ಸ್ಗೆ ಲಾಸ್ಟ್ ಇದೆ. ಮತ್ತು SC/STಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಟ್ರೈನಿಂಗ್ ಅನ್ನೋದು ಇರುತ್ತೆ ಸೆಲೆಕ್ಟ್ ಆದಮೇಲೆ. ಮತ್ತು 3 ವರ್ಷ ಕಂಪಲ್ಸರಿ ಮಾಡಬೇಕಾದ ಅಗ್ರಿಮೆಂಟ್ ಕೂಡ ಇರುತ್ತೆ. ಡೇಟ್ ಆಫ್ ನೋಟಿಫಿಕೇಷನ್ 30 ಇದೆ. ಮತ್ತು ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 10ನೇ ತಾರೀಕಿದೆ. ಇದೇ ಡಿಸೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಎಲ್ಲರಿಗೂ ಶೇರ್ ಮಾಡಿ, ಬೇಗನೆ ಟೈಮ್ ಶಾರ್ಟೇಜ್ ಇದೆ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಈ ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ಸ್ ಯಾವ್ಯಾವ ಇದೆ ಅಂತೇಳಿ ಕಂಪ್ಯೂಟರ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ನಾಲೆಡ್ಜ್, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಲ್ಲ ಡೀಟೇಲ್ಸ್ ಇದೆ ನೋಡಿ. HD ಇಟ್ಕೊಂಡು ನೋಡ್ಕೊಳ್ಳಿ. ಮತ್ತು ಅದಕ್ಕೆ ಟೈಮಿಂಗು, ಮಾರ್ಕ್ಸು ಎಷ್ಟಿದೆ, ಮತ್ತು ನೀವೇನಾದರೂ ತಪ್ಪು ಆನ್ಸರ್ ಮಾಡಿದರೆ ಅದಕ್ಕೆ ಕಟ್ ಆಫ್ ಮಾರ್ಕ್ಸು ಇದೆ. ಅದರಿಂದ ಹುಷಾರಾಗಿ ಫೇಸ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಏನೇನು ಬೇಕಾಗುತ್ತೆ? ಫೋಟೋ, ಒಂದು ಸಿಗ್ನೇಚರ್, 50 KB ಒಳಗಡೆ ಫೋಟೋ ಇರಬೇಕು. ಸಿಗ್ನೇಚರ್ ಫೋಟೋ ಬಂದುಬಿಟ್ಟು 20 KB ಒಳಗಡೆ ಇರಬೇಕು ಅದು ಕೂಡ. ಮತ್ತು JPEGಯಲ್ಲಿ ಇರಬೇಕು. ಮತ್ತು ಇಮೇಲ್ ID ಮತ್ತು ಮೊಬೈಲ್ ನಂಬರ್ OTPಗೋಸ್ಕರ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗೋಕ್ಕೆ ವಿಸಿಟ್ ಮಾಡಬೇಕು. ಬ್ಯಾಂಕ್ ವೆಬ್ಸೈಟ್ನ ವಿಸಿಟ್ ಮಾಡಿ. www.karnatakabank.com ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ರಿಜಿಸ್ಟರ್ ನಂಬರ್ನ ಯಾವಾಗಲೂ ನಿಮ್ಮ ಜೊತೆಲೇ ಇಟ್ಕೊಳ್ಳಿ. ಜಾಬ್ಸ್ ಮಾಹಿತಿಗಾಗಿ ರಿಕ್ರೂಟ್ಮೆಂಟ್ಸ್ ಏನೇ ಆಗಲಿ ಯಾವುದಾದ್ರೂ ಇದ್ದಲ್ಲಿ ನಿಮಗೆ ತಿಳಿಸುತ್ತೇವೆ. ಆದ್ದರಿಂದ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ, ಹೆಲ್ತಿ ಟಿಪ್ಸ್ ಇರುತ್ತೆ ನಮ್ಮ ಪೇಜಲ್ಲಿ ಯಾವಾಗಲೂ. ಅಪ್ಲಿಕೇಶನ್ ಆಗುವಾಗ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸ್ ಹೇಳಿ, ಡಾಕ್ಯುಮೆಂಟ್ಸ್ ಏನು ಕೇಳುತ್ತದೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಪ್ರಿವ್ಯೂವಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಪೇಮೆಂಟ್ ಫೀ ಅಂತ ಸೆಕ್ಷನಲ್ಲಿ ನೀವು ಪೇಮೆಂಟ್ ಗೇಟ್ವೇ ಅಂತೇಳಿ ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕನೂ ನೀವು ಪೇಮೆಂಟ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ ಹೋಗೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕಾಲ್ ಅವೆಲ್ಲ ರಿಸೀವ್ ಮಾಡೋಕ್ಕೆ ಹೋಗಬೇಡಿ. ಪೇಮೆಂಟ್ ಟ್ರಾನ್ಸಾಕ್ಷನ್ ಆಗುವಾಗ ಸುಮ್ಮನೆ ಪೇಮೆಂಟ್ನ ಕ್ಲಿಕ್ ಮಾಡಿಬಿಟ್ಟು ಆಗೋವರೆಗೂ ವೇಟ್ ಮಾಡಿ. ಅದೇ ರೀಡೈರೆಕ್ಟ್ ಆಗಿ ನೆಕ್ಸ್ಟ್ ಅದೇ ಸಬ್ಮಿಷನ್ ಆಗುತ್ತೆ. ನೀವು ಬ್ಯಾಕ್ ಬರೋದಾಗಲಿ ಕಾಲ್ ರಿಸೀವ್ ಮಾಡೋದಾಗಲಿ ಆಗೋದ್ರಿಂದ ನಿಮ್ಮ ಪೇಮೆಂಟು ಮಿಡ್ಲಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಒಂದು ಎಲ್ಲ ಮುಗಿದ ಕೂಡಲೇ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅದನ್ನು ಯಾವತ್ತಿಗೂ ಒಂದು ಸೆಟ್ ಪ್ರಿಂಟ್ ಬರುತ್ತೆ. ಅದನ್ನು ಜೆರಾಕ್ಸ್ ಮಾಡಿಕೊಂಡು 1-2 ಸೆಟ್ನ ಇಟ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಅದು ನೀವೇನು ತುಂಬಿರ್ತೀರ ಅನ್ನೋದು ನಿಮಗೆ ಮಾಹಿತಿ ಇರುತ್ತೆ. ಅದನ್ನೇ ಮತ್ತೆ ನಿಮಗೆ ಜಾಬ್ ವೆರಿಫಿಕೇಷನಲ್ಲಿ ಕೇಳಲಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ರಿಂಟ್ ಅಪ್ಲಿಕೇಶನ್ನ ಯಾವುದಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫೋಟೋ ಎಲ್ಲ ಹಾಕಿದ ಫೋಟೋ ಯಾವಾಗಲೂ 1-2 ಫೋಟೋನ ನೀವು ಯಾವಾಗಲೂ ಇಟ್ಕೋಬೇಕು. ಯಾವುದಪ್ಪ ಅಂತಂದರೆ ಪಾಸ್ ಫೋಟೋ ಸೈಜ್ ಫೋಟೋ ಇರಬೇಕು. ಅದು ಯಾವುದೇ ರೀತಿಯ ಡಿಸೈನ್ ಇರಬಾರ್ದು. ಪಾಸ್ ಫೋಟೋ 50 KB ಒಳಗಡೆ ಇರಬೇಕು. ಸೈನ್ ಮಾಡಿರ್ತಕ್ಕಂಥ ಸೈನ್ ಕಾಪಿ ಅಥವಾ ಸೈನ್ ಫೋಟೋ JPEG ಮಾಡಲ್ ಇರಬೇಕು. ಅದು ಕೂಡ 20 KB ಒಳಗಡೆ ಇರಬೇಕು. ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟು, ವೋಟರ್ ID, ಐಡೆಂಟಿಟಿ ವೆರಿಫಿಕೇಷನ್ಗೆ ಇದು ಯಾವುದಾದ್ರೂ ಒಂದು ಇರಲೇಬೇಕಾಗುತ್ತದೆ. ನಮ್ಮ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನಮ್ಮ ಚಾನಲ್ಗೆ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಆಗಲಿ, ಯಾವುದೇ ರೀತಿಯ ಸುಮ್ಮನೆ ಸುತ್ತು ಬಳಸಿ ಹೇಳೋದಾಗಲಿ, ತಮ್ಮನೇಲಿ ಒಂದು ಕೊಟ್ಟುಬಿಟ್ಟು ಏನೋ ಒಳಗಡೆ ಏನೋ ಇರೋದಾಗಲಿ ಇರುವುದಿಲ್ಲ. ಒಳ್ಳೆಯ ಮಾಹಿತಿ, ಒಳ್ಳೆಯ ಕಂಟೆಂಟ್ನೊಂದಿಗೆ ನಮ್ಮ ಚಾನಲ್ ಕೂಡ್ಕೊಂಡಿರುತ್ತದೆ. ದಯವಿಟ್ಟು ಫಾಲೋ ಮಾಡಿ. ಮತ್ತು ಎಲಿಜಿಬಿಲಿಟಿ ಯಾವ ಥರ ಇದೆ ಅಂತೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೂ ವೀಡಿಯೋನ ಕಡಿಮೆ ಡಾಟಾದಲ್ಲಿ ನೋಡೋಕ್ಕೆ ಹೋಗ್ಬೇಡಿ. ಹೈಯರ್ ಪಿಕ್ಚರ್ ಡಾಟಾ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಚಕ್ರ ಇದೆ ಅಲ್ವಾ, ಚಕ್ರನ ಸೆಲೆಕ್ಟ್ ಮಾಡಿಬಿಟ್ಟು ವೀಡಿಯೋ ಕ್ವಾಲಿಟಿಯಲ್ಲಿ ಸೆಕ್ಷನಲ್ಲಿ ಹೋಗ್ಬಿಟ್ಟು ಹೈ ಕ್ವಾಲಿಟಿ ಪಿಕ್ಚರ್ ಸೆಕ್ಷನ್ ಸೆಟ್ ಮಾಡ್ಕೊಳ್ಳಿ. ಮತ್ತು ಎಕ್ಸಾಮ್ ಹಾಲಲ್ಲಿ ಯಾವ ಥರ ನಿಮ್ಮ ಬಿಹೇವಿಯರ್ ಬೇಕು ಅಂತೇಳಿ ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಅಫಿಷಿಯಲ್ ನೋಟಿಫಿಕೇಷನ್. ಇದು 7ನೇ ಪೇಜ್ ಇದೆ, ಇನ್ನೂ 3 ಪೇಜ್ ಇದೆ. ನೀವು ಫಾಲ್ಸ್ ಇನ್ಫಾರ್ಮೇಷನ್ ಅಥವಾ
ಬಿಹೇವಿಯರ್ ಸರಿಗಿಲ್ಲ ಅಂದರೆ ಯಾವ ಥರ ಆ್ಯಕ್ಷನ್ ತಗೊಳ್ತಾರೆ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮತ್ತು ನಿಮಗೆ ಜನ್ರಲಾಗಿ ನಿಮ್ಮ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ರಿಪೋರ್ಟಿಂಗ್ ಟೈಮ್ ಎಷ್ಟೊತ್ತಿಗೆ, ಯಾವಾಗ ಹೋಗಬೇಕು ಎಕ್ಸಾಮ್ ಹಾಲ್ಗೆ ಅಂತೇಳಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಎಜುಕೇಷನ್ ಗ್ರೂಪ್ಸ್ ಏನಾದರೂ ನಿಮ್ಮ ವಾಟ್ಸಪ್ಪಲ್ಲಿ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಯಾರಿಗಾದರೂ ಒಬ್ಬರಿಗೆ ಅನುಕೂಲ ಆದ್ರೂ ನೀವು ಒಂದು ಒಳ್ಳೆ ಕೆಲಸ ಮಾಡಿದಂತಾಗುತ್ತದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. ನಿಮಗೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಬಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ಕೊಳ್ಳಿ. ಮತ್ತು ಇಮೇಲ್ ಐ ಡಿನೂ ಇದೆ, ಫೋನ್ ನಂಬರ್ ಇಮೇಲ್ ಐ ಡಿ ಎರಡೂ ಇದೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದ್ದಾವೆ. ಇನ್ನೊಂದು ಸತಿ ಕೇರ್ಫುಲ್ಲಾಗಿ ನೋಡ್ಕೊಂಬಿಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಟಾ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ಬಿಟ್ಟು, ಎಕ್ಸಾಮ್ ಕೂಡ ಶಾರ್ಟಲ್ಲಿ ಇದೆ, ಬೇಗನೆ ಪ್ರಿಪೇರ್ ಆಗಿಬಿಟ್ಟು ಒಂದು ಬ್ಯಾಂಕ್ ಜಾಬ್ನ ಗಳಿಸ್ರಿ ಅಂತೇಳಿ ವಿಶ್ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಳ್ಳೆ ನೋಟಿಫಿಕೇಷನ್ ಬಂದಾಗ ನಮ್ಮ ವಿಡಿಯೋನ ನೋಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ರಿಕ್ರೂಟ್ಮೆಂಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.